ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಕಟ್ಟಕಡೆಯ ಸ್ಪರ್ಧಿ ಅಂದರೆ 19ನೇ ಸ್ಪರ್ಧಿಯಾಗಿ ಅರಮನೆ ಪ್ರವೇಶಿಸಿದವರು ಅಮಿತ್ ಪವಾರ್. ಇವರು ವೃತ್ತಿಯಲ್ಲಿ ಆರ್ಜೆ. ರೇಡಿಯೋ ಮಿರ್ಚಿಯಲ್ಲಿ ಆರ್ಜೆ ಅಮಿತ್ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ನನಗೆ ರೇಡಿಯೋ ಅಂದರೆ ಆಸೆ ಇತ್ತು. ನಾನು ಕಾಲೇಜಿನಲ್ಲಿ ಓದುವಾಗ ಕ್ಯಾಶುಯಲ್ ಆಗಿ ನನ್ನನ್ನ ಬಂದ ನೋಡು ರೇಡಿಯೋ ಅಂತಿದ್ರು. ಅದೇ ನನಗೆ ಪ್ರೊಫೆಷನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಎಂದಿದ್ದಾರೆ ಆರ್ಜೆ ಅಮಿತ್. ನನಗೂ ನನ್ನ ತಂದೆಗೂ ಆಗ್ಬರಲ್ಲ. ರೆಗ್ಯುಲರ್ ಆಗಿ ನಾವು ತುಂಬ ಜಗಳ ಆಡ್ತಿರ್ತೀವಿ. ಬಿಗ್ ಬಾಸ್ ಅಂದ್ರೇನು ಅಂತ ಅವರಿಗೆ ಗೊತ್ತಿಲ್ಲ. ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಆಯ್ತು ಹೋಗು, ನನಗೇನು ಹೇಳ್ತಿದ್ದೀಯಾ ಅಂದ್ರು ಅಂತ ಅಮಿತ್ ಬಾಯ್ಬಿಟ್ಟಿದ್ದಾರೆ. ಕಣ್ಮುಂದೆ ಕೆಟ್ಟ ವಿಷಯ ನಡೆದಾಗ ಅದರ ಬಗ್ಗೆ ಮಾತಾಡಬೇಕು, ವೋಕಲ್ ಆಗಿರಬೇಕು. ಕಾಲೇಜಿನಲ್ಲಿ ನಾನು ಅಂತಹ ವಿಷಯಗಳನ್ನೆಲ್ಲ ಕಲ್ತಿದ್ದೆ. ಈ ಸಲ ವೋಟ್ ನಮ್ದೇ ಎಂಬ ಅಭಿಯಾನ ಮಾಡಿದ್ವಿ. ವೋಟ್ ಮಾಡುವಂತೆ ನಾವು ನಮ್ಮ ಜನರಿಗೆ ಪ್ರೇರೇಪಿಸಿದ್ವಿ. ನಮಗೆ ಅದಕ್ಕಾಗಿ ನ್ಯಾಷನಲ್ ಅವಾರ್ಡ್ ಬಂತು ಅಂತ ಆರ್ಜೆ ಅಮಿತ್ ತಿಳಿಸಿದ್ದಾರೆ. ವಿವಾದಗಳು ಆಗಿವೆ. ನನ್ನ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಾವು ಯಾವಾಗ ಹೆದರೋದನ್ನ ನಿಲ್ಲಿಸ್ತೀವೋ ಅವರು ಹೆದರಿಸೋದನ್ನ ನಿಲ್ಲಿಸ್ತಾರೆ. ಅದನ್ನ ನಾವು ಜ್ಞಾಪಕ ಇಟ್ಕೊಳ್ಬೇಕು. ನಿಜ ಹೇಳೋದು ಕಾಂಟ್ರವರ್ಸಿ ಅಂದರೆ ನಾವೆಲ್ಲ ಸುಳ್ಳು ಹೇಳ್ಕೊಂಡೇ ಇರಬೇಕು. ನಾನು ಏನೇ ಅನಿಸಿದ್ರೂ ಹೇಳ್ಬಿಡ್ತೀನಿ. ಮಾತಲ್ಲಿ ಸಿಕ್ಕಾಪಟ್ಟೆ ಕೂಳೆ ಇಡ್ತೀನಿ. ಡ್ರಾಮಾ ಎಲ್ಲ ಮಾಡಲ್ಲ. ಅದೆಲ್ಲ ಸೀರಿಯಲ್ ಆರ್ಟಿಸ್ಟ್ ಬರ್ತಿದ್ದಾರಲ್ವಾ, ಅವರಿಂದ ಎಕ್ಸ್ಪೆಕ್ಟ್ ಮಾಡಿ ಅಂತ ನೇರವಾಗಿ ಆರ್ಜೆ ಅಮಿತ್ ಹೇಳಿದ್ದಾರೆ. ರೇಡಿಯೋ ಜಾಕಿ ಅಮಿತ್ ನಟ ಸಹ ಹೌದು. ಇವರಿಗೆ ರಂಗಭೂಮಿ ಹಿನ್ನೆಲೆಯೂ ಇದೆ. ಒಂಥರ ಮೈಸೂರು ಝೂ ನಾನು. ಯಾವಾಗ ಯಾವ ಪ್ರಾಣಿ ಆಚೆ ಬರುತ್ತೆ ಅಂತ ಗೊತ್ತಿಲ್ಲ ಎಂದಿದ್ದಾರೆ ಆರ್ಜೆ ಅಮಿತ್. ವೇದಿಕೆ ಮೇಲೆ ಆರ್ಜೆ ಅಮಿತ್ ಬಂದಾಗ ಬಿಗ್ ಬಾಸ್ ಬಗ್ಗೆ ಏನೇನು ಟ್ರೋಲ್ ಮಾಡಿದ್ದೀರಾ ಅಂತ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ರು. ಆಗ ಟ್ರೋಲ್ ಮಾಡಿಲ್ಲ, ಆದರೆ ಕ್ರಿಂಜ್ ಶೋ ಅಂತ ಹೇಳಿದ್ದೆ. ಕ್ರಿಂಜ್ ಅಂದರೆ ಸ್ವಲ್ಪ ಲೋ ಐಕ್ಯೂ ಇರುವ ಶೋ ಅಂತ ಅಮಿತ್ ಹೇಳಿದ್ದಕ್ಕೆ ವಾವ್, ಈಗ ಅವರೇ ಬಂದ್ಬಿಟ್ಟಿದ್ದಾರೆ ಅಂತ ಸ್ಪಾಟಲ್ಲೇ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ರು. ಈ ವೇಳೆ ಕ್ರಿಂಜ್ ಫೆಸ್ಟ್ನಲ್ಲಿ ನಾನು ಒಬ್ಬ ಅಂತ ಅಮಿತ್ ಹೇಳಿದಾಗ ಹಾಗೋ ಹೀಗೋ ಕ್ರಿಂಜ್ ಶೋ ನಂಬರ್ 1 ಶೋ ಆಗಿ 12ನೇ ಸೀಸನ್ಗೆ ಕಾಲಿಟ್ಟಿದ್ದೆ. ನಿಮ್ಮಂತಹ ಒಳ್ಳೆ ಐಕ್ಯೂ ಇರೋರು ಬರೋದ್ರಿಂದ ನಮ್ಮಂಥವರು ಕಲಿತು ಮುಂದೆ ಹೋಗ್ತಿದ್ದೇವೆ ಅಂತ ಸುದೀಪ್ ನಯವಾಗಿಯೇ ತಿರುಗೇಟು ನೀಡಿದ್ರು. ಕಡಿಮೆ ವೋಟ್ಸ್ ಪಡೆದ ಅಮಿತ್ ಪವಾರ್ ಜಂಟಿ ತಂಡ ಸೇರಿದ್ದಾರೆ. ಬಾಡಿ ಬಿಲ್ಡರ್ ಕರಿಬಸಪ್ಪ ಜೊತೆ ಅಮಿತ್ ಜಂಟಿಯಾಗಿದ್ದಾರೆ.